ಮಹಾರಾಷ್ಟ್ರದಲ್ಲಿ ಪುಂಡರ ಮಿತಿ ಮೀರಿದ ಹಾವಳಿ ಇತ್ತಲ್ಲ, ಅದರ ವಿರುದ್ಧ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿಯಲ್ಲಿ ಗುಡುಗಿದೆ. ಪುಂಡರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಅಲ್ಲಿನ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಲ್ಲೆ ಮಾಡಿದವರನ್ನ ಗೂಂಡಾ ಕಾಯ್ದೆಯಡಿ ಅರೆಸ್ಟ್ ಮಾಡಬೇಕು ಎನ್ನುವ ಒತ್ತಾಯವನ್ನು ಮಾಡಿದ್ದಾರೆ. ಮಹಾರಾಷ್ಟ್ರದ ಪುಂಡರ ವಿರುದ್ಧ ಒಂದು ಕಹಳೆ ಇವತ್ತು ಮೊಳಗಿದೆ. ಬೆಳಗಾವಿಯ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಬಳಿ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕಂಡಕ್ಟರ್ ಮೇಲೆ ಪೋಕ್ಸೋ ದಾಖಲು ಮಾಡಿದ್ದಾರಲ್ಲ, ಅದು ರದ್ದಾಗಬೇಕು ಎನ್ನುವ ಆಗ್ರಹ ಇದೆ. ಬೆಳಗಾವಿಯಲ್ಲಿ ಕನ್ನಡಿಗರ ರಕ್ಷಣೆಗೆ ಪೊಲೀಸರು ಕ್ರಮ ವಹಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ನಮ್ಮ ಡ್ರೈವರ್, ನಮ್ಮ ಕಂಡಕ್ಟರ್ ಬಾಯಿಯಿಂದ ಜೈ ಮಹಾರಾಷ್ಟ್ರ ಘೋಷಣೆ ಹಾಕಿಸ್ತಾರೆ. ಯಾಕೆ ಮಹಾರಾಷ್ಟ್ರದಲ್ಲಿ ಜೈ ಮಹಾರಾಷ್ಟ್ರ ಅಂತ ಹೇಳುವವರು ಯಾರೂ ಇಲ್ವಾ? ಶಿವಸೇನೆ ಅಲ್ಲ, ಅದು ಗೂಂಡಾ ಸೇನೆ ಅಂತ ಹೇಳಿ ನಾರಾಯಣಗೌಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೇಳಿ ಕೇಳಿ ಕಂಡಕ್ಟರ್ ಬಾಯಲ್ಲಿ ಅದು ಬಲವಂತವಾಗಿ ಜೈ ಮಹಾರಾಷ್ಟ್ರ ಅಂತ ಹೇಳಿಸಿದ್ದಿದೆಯಲ್ಲ, ಅದು ದೊಡ್ಡ ಅಪರಾಧ. ಅದು ಜೊತೆಗೆ ಅಭಿಮಾನ ಅನ್ನೋದು ಮನಸ್ಸಿನ ಅಂತರಾಳದಿಂದ ಬರಬೇಕು, ಆತನ ತಿಳುವಳಿಕೆಯಿಂದ ಬರಬೇಕು. ಹೀಗೆ ಬಲವಂತವಾಗಿ ಜೈ ಮಹಾರಾಷ್ಟ್ರ ಘೋಷಣೆ ಕೂಗಿಸಿದ್ರೆ ಅದಕ್ಕೆ ಅರ್ಥವೂ ಇರೋದಿಲ್ಲ, ಮಹತ್ವವೂ ಇರೋದಿಲ್ಲ. ಒಂದು ಕಡೆ ಬಾಗಲಕೋಟೆಯಿಂದ ಹೋಗಿದ್ದಂಥ ಕಂಡಕ್ಟರ್ಗೆ ಮುಖ ಎಲ್ಲ ಕೇಸರಿ ಬಣ್ಣ ಬಳಿದು ಆತನಿಗೆ ಜೈ ಮಹಾರಾಷ್ಟ್ರ ಅನ್ನುವಂತೆ ಒತ್ತಡ ಹಾಕುವಂಥ ಗೂಂಡಾಗಳು ಇತ್ತ ಕರ್ನಾಟಕದಲ್ಲಿಯೇ ಇದ್ದು ಬೆಳಗಾವಿಯಲ್ಲೇ ಇದ್ದುಕೊಂಡು ಮರಾಠಿ ಮಾತನಾಡ್ತೀವಿ, ಮರಾಠಿ ಮಾತನಾಡಿದ್ದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಮುಂದಾಗ್ತೀವಿ ಎನ್ನುವ ರೀತಿಯಲ್ಲಿ ವರ್ತನೆ ಮಾಡೋದು, ಹಲ್ಲೆ ಮಾಡೋದು, ಮನಬಂದಂತೆ ಥಳಿಸೋದು, ಜೊತೆಗೆ ಪೋಕ್ಸೋ ಕಾಯ್ದೆ ಹಾಕಿಸೋದು, ಇದೆಲ್ಲವೂ ಕೂಡ ನಡೆದು ಹೋಗಿದೆ. ಹೀಗಾಗಿ ಈ ಎಲ್ಲ ಕಾರಣಗಳಿಂದಾಗಿ ಕನ್ನಡಿಗರು ಇವತ್ತು ಆಕ್ರೋಶಭರಿತರಾಗಿದ್ದಾರೆ. ಪುಂಡರ ವಿರುದ್ಧ ಸಿಡಿದು ನಿಂತಿದ್ದಾರೆ. ಬೆಳಗಾವಿಯ ನೆಲದಲ್ಲಿ ಆ ಪುಂಡ ಸೇನೆಯ ವಿರುದ್ಧ ಇದೀಗ ಮೊಳಗ್ತಾ ಇದೆ. ಸೊ ಹೀಗಾಗಿ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಇವತ್ತು ಬೆಳಗಾವಿಗೆ ಜನ ಬಂದಿದ್ದಾರೆ. ಪುಂಡರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆನ್ನುವ ಆಗ್ರಹದ ಮೂಲಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಟಿ.ಎ. ನಾರಾಯಣಗೌಡ ಕೂಡ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡೋಣ. ನಮಸ್ಕಾರ. ಬೆಳಗಾವಿ ನಮ್ಮ ಬೆಳಗಾವಿ ಜಿಲ್ಲಾ ಪೊಲೀಸ್ ಕಮಿಷನರು ಇಲ್ಲಿ ಬಂದಿದ್ದಾರೆ. ನಾನು ಅವರ ಪರಿಚಯ ಹಾಗಾಗಿ ಅವರಿಗೆ ಮೊದಲಿನಿಂದಲೂ ಒಂದಷ್ಟು ಕನ್ನಡದ ಅಭಿಮಾನ, ಕಾಳಜಿ ಇರುವಂಥವರು. ಬೇರೆ ರಾಜ್ಯದಿಂದ ಬಂದವರು ಆದರೂ ಸಹ ಅವರು ಭಾರಿ ಕನ್ನಡಿಗರ ಬಗ್ಗೆ ಕಾಳಜಿಯನ್ನ, ಪ್ರೀತಿಯನ್ನ, ಅಭಿಮಾನವನ್ನು ಇಟ್ಕೊಂಡಿರುವಂತ ಪೊಲೀಸ್ ಕಮಿಷನರು ಇಲ್ಲಿ ಬಂದಿದ್ದಾರೆ. ಅವರು ನಿಮ್ಮನ್ನು ಕುರಿತು ಎರಡು ಮಾತಾಡ್ತಾರೆ. ಅವರ ಮಾತಿನ ನಂತರ ನಾವು ಏನು ತೀರ್ಮಾನ ಮಾಡ್ಬೋದು ಅನ್ನೋದನ್ನ ನಾನು ಹೇಳ್ತೀನಿ. ಹಾಗಾಗಿ ಇವತ್ತು ಬೆಳಗಾವಿ ಜಿಲ್ಲಾ ಪೊಲೀಸ್ ಕಮಿಷನರು ನಿಮ್ಮನ್ನೆಲ್ಲ ಕುರಿತು ಎರಡು ಮಾತಾಡಲಿ ಅಂತ ಹೇಳಿ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ಈ ಪ್ರತಿಭಟನೆಯ ಜಾಗಕ್ಕೆ ಬೆಳಗಾವಿ ಜಿಲ್ಲಾ ಪೊಲೀಸ್ ಕಮಿಷನರು ಇಲ್ಲಿ ಬಂದಿದ್ದಾರೆ. ನಾನು ಅವರ ಪರಿಚಯ ಹಾಗಾಗಿ ಅವರಿಗೆ ಮೊದಲಿನಿಂದಲೂ ಒಂದಷ್ಟು ಕನ್ನಡದ ಅಭಿಮಾನ, ಕಾಳಜಿ ಇರುವಂಥವರು. ಬೇರೆ ರಾಜ್ಯದಿಂದ ಬಂದವರು ಆದರೂ ಸಹ ಅವರು ಭಾರಿ ಕನ್ನಡಿಗರ ಬಗ್ಗೆ ಕಾಳಜಿಯನ್ನ, ಪ್ರೀತಿಯನ್ನ, ಅಭಿಮಾನವನ್ನು ಇಟ್ಕೊಂಡಿರುವಂತ ಪೊಲೀಸ್ ಕಮಿಷನರ್